ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಮ್ಯ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಗೆಸ್ ಮಾಡಿ ನೋಡೋಣ ನಾನು ಎಲ್ಲಿ ಬಂದಿದ್ದೀನಿ. ನನ್ನ ಥಂಬ್ನೇಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು. ಎಸ್, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ಆಲ್ ಆಫ್ ಸಡನ್ ಪ್ಲ್ಯಾನ್ ಆಗಿರೋದು. ಆಲ್ ಆಫ್ ಸಡನ್ ವೆಕೇಷನ್ ಅಂತಲೇ ಹೇಳ್ಬೋದು. ಒಂದು 2 ವೀಕ್ಸಿಗೆ ನಾನು ಇಲ್ಲಿ ಬಂದಿದ್ದೀನಿ. ಅಂದರೆ ಅಮ್ಮ ಇಲ್ಲಿ ಬರಬೇಕಂತ ಪ್ಲ್ಯಾನ್ ಇತ್ತು ಅಮ್ಮನಿಗೆ. ಅಂದರೆ ಇಲ್ಲಿ ನಮ್ಮ ಮಾಮನ ಮನೆ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ಅವರು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಅವ್ರಿಗೆ. ಸೊ ನನ್ನ ಹಸ್ಬೆಂಡ್ ಏನಂದರು, ಅಲ್ಲಿ ಇವ್ರ ಅಕ್ಕನ ಮನೆ ಕೂಡ ಇದೆ, ಅಂದರೆ ನನ್ನ ಹಸ್ಬೆಂಡ್ ಕಸಿನ್ ಮನೆ ಕೂಡ ಇದೆ. ಸೊ ಅಲ್ಲೆಲ್ಲ ವಿಸಿಟ್ ಮಾಡಿ ಬಾ, ನೀನು ಒಂದು 2 ವೀಕ್ಸ್ ಹೋಗಿ ಬಾ ಅಮ್ಮೇನ ಕರ್ಕೊಂಡು, ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ, ಎಲ್ಲರಿಗೂ ಮೀಟ್ ಆದಂಗೆ ಆಗುತ್ತೆ ಅಂತ ನನಗೆ ಹೇಳಿದರು. ಸೊ ಹಾಗಾಗಿ ತುಂಬ ದಿನ ಏನು ವರ್ಷನೇ ಆಯಿತು ಎಲ್ಲರನ್ನೂ ಮೀಟ್ ಮಾಡಿ. ಮತ್ತು ಅವ್ರ ಮನೆಗೆ ಕೂಡ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಅವರು ತುಂಬ ಕರಿತಾಯಿದ್ರು ಬನ್ನಿ ಅಂತ. ಸೊ ಹಾಗಾಗಿ ಈ ಸಲ ಹೇಗೂ ಅಮ್ಮ ಹೋಗ್ತಿದ್ದಾರೆ. ಸೊ ನಾನು ಕೂಡ ಪ್ಲ್ಯಾನ್ ಮಾಡಿದೆ ಬರೋದು. ಮತ್ತು ಹಾಗೆಯೇ ನಮ್ಮ ಜೊತೆ ನನ್ನ ತಮ್ಮ ಕೂಡ ಬಂದಿದ್ದಾನೆ. ಸೊ ಅವನು ಬ್ಯಾಂಗ್ಳೂರು ನೋಡಿಲ್ಲ, ಅಂದರೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ನನಗೆ ಗೊತ್ತು ಬ್ಯಾಂಗ್ಳೂರು, ಯಾಕಂದರೆ ನಾನು ಇಲ್ಲೇ ಜಾಬ್ ಮಾಡಿದ್ದು. ನನ್ನ ಎಜುಕೇಷನ್ ಆದಮೇಲೆ ನಾನು ಬ್ಯಾಂಗ್ಳೂರು ಬಂದು ಒಂದು 4 to 5 ಇಯರ್ಸ್ ನಾನು ಇಲ್ಲೇ ಜಾಬ್ ಮಾಡಿದ್ದೀನಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಸೊ ಹಾಗಾಗಿ ನನಗೆ ಬ್ಯಾಂಗ್ಳೂರು ಸ್ಪೆಷಲ್ ಅಂತೂ ಸ್ಪೆಷಲ್ ಮತ್ತು ತುಂಬಾ ಇಷ್ಟ. ಮೈ ಕಂಫರ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂದು ನನಗೆ ಕ್ಲೈಮೇಟ್ ತುಂಬ ಇಷ್ಟ ಆಗುತ್ತೆ. ಟ್ರಾಫಿಕ್ ಒಂದು ಬಿಟ್ಟರೆ, ಸೊ ಅದು ಬಾಕಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿ ಈವೆಂಟ್ಸ್ ಎಲ್ಲ ಆಗುತ್ತೆ. ಅಂದರೆ ಎಕ್ಸಿಬಿಷನ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಇವೆಂಟ್ಸ್ ಎಲ್ಲ ಆಗುತ್ತೆ. ಸೊ ಅಷ್ಟೇ ನನಗೆ ಕಷ್ಟ ಅನಿಸೋದಿಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ. ನಮ್ಮ ರಿಲೇಟಿವ್ ಮನೆಯೂ ತುಂಬ ಇದೆ. ನಮ್ಮ ಮಾಮ ಇಲ್ಲೇ ಇದ್ದಾರೆ ಈಗ. ಸೊ ಅವ್ರು ಬಿಟ್ಟರೆ ನಮ್ಮ ಬಾಕಿ ಮಾಮ ಆಗಿರ್ಬೋದು, ನಮ್ಮ ಔಷಿ, ಸೊ ಕೆಲವು ಈ ರಿಲೇಟಿವ್ಸ್ ತುಂಬ ಹತ್ತಿರ ಇರೋ ರಿಲೇಟಿವ್ಸ್ ಇಲ್ಲೇ ಇದ್ದಾರೆ. ಸೊ ಒಂದು ಚೆನ್ನಾಗಿರತ್ತೆ, ಎಲ್ಲನೂ ಯಾವಾಗಾದರೂ ಭೇಟಿ ಆಗ್ಬೋದು ಅಂತ. ಈಗ ಇಲ್ಲಿ ಲಾಲ್ಬಾಗ್ ಇಲ್ಲಿ ಮೆಡಿಸಿನ್ ರಿಲೇಟೆಡ್ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನೋಡೋಣ. ಮತ್ತು ಅದು ಬಿಟ್ಟರೆ ಗಾರ್ಡನ್ ಇದೆ, ತುಂಬ ದೊಡ್ಡ ಗಾರ್ಡನ್. ಸೊ ಇಲ್ಲಿ ಟಿಕೆಟ್ಸ್ ತೊಗೊಳ್ಬೇಕು, 50 rupees ಪರ್ ಹೆಡ್, ಅಂದರೆ ಅಡಲ್ಟ್ಸ್ಗೆ. ಚಿಲ್ಡ್ರನ್ಸ್ಗೆ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ಸೊ ಈಗ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ನೀವು ಕೂಡ ಎಂಜಾಯ್. ಇಲ್ಲಿ ಮಧ್ಯ ಕೆಲವೊಂದು ಈ ಥರ ಐಡಲ್ ಅಥವಾ ಪೀಸಸನ್ನು ಇಟ್ಟಿದ್ದಾರೆ, ಅಂದರೆ ವಸ್ತುವನ್ನು. ಸೊ ಇದು ತುಂಬ ಹಳೆ ಮರ ಅಂದ್ಕೊಳ್ತೀನಿ. ಸೊ ಅದನ್ನು ಕೂಡ ಇಲ್ಲಿ ಆ್ಯಸ್ ಎ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಇಲ್ಲಿ ಮುಂದೆನೂ ತುಂಬ ಚೆನ್ನಾಗಿರುವಂಥದ್ದು ಆರ್ಟ್
ಇದು ಮರದಿಂದ ಮಾಡಿದಂಥ ಈಗಲಿದೆ, ಮತ್ತು ಕೆಲವೊಂದು ಐಡಲ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಗಾರ್ಡನ್. ಇದೇ ರೀತಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಗ್ಲಾಸ್ ಹೌಸ್ ಕೂಡ ಇದೆ, ಮತ್ತು ಮಧ್ಯ ಇಲ್ಲಿ ಫೌಂಟೇನ್ ಕೂಡ ಇತ್ತು. ಇದೇ ನೋಡಿ ಗ್ಲಾಸ್ ಹೌಸ್. ಆ್ಯಕ್ಚುಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಒಳಗಡೆ ಮುಂಚೆ ಒಳಗಡೆ ಬಿಡ್ತಾ ಇದ್ರಂತೆ ನೋಡೋದಕ್ಕೆ. ಸೊ ಈಗ ಜಸ್ಟ್ ಹೊರಗಡೆಯಿಂದ ಅಷ್ಟೇ ನೋಡ್ತಾ ಇದ್ವಿ. ಗ್ಲಾಸ್ ಹೌಸ್ ಅಂದರೆ ಅಲ್ಲಿ ಒಳಗಡೆ ಕೆಲವು ಪ್ಲ್ಯಾಂಟ್ಸ್ ಇರುತ್ತೆ, ಮೆಡಿಕೇಟೆಡ್ ಪ್ಲ್ಯಾಂಟ್ಸ್ ಅನ್ಕೋತೀನಿ. ಸೊ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅಲ್ಲಿ ಯಾರೂ ಇರಲಿಲ್ಲ ಕೂಡ ಕೇಳೋದಕ್ಕೆ, ಯಾರೂ ಕಾಣಿಸ್ಲಿಲ್ಲ. ಸೆಕ್ಯೂರಿಟಿಯವರು ಯಾರು ನಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಸೊ ಹಾಗೆಯೇ ಜಸ್ಟ್ ನೋಡ್ಕೊಂಡು ಬಂದ್ವಿ, ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಅಂತ. ಸೊ ಅದಾದಮೇಲೆ ಮುಂದ್ಗಡೆ ಹೋದರೆ ಅಲ್ಲಿ ಮತ್ತೆ ಇದೇ ರೀತಿಯಾಗಿ ಗಿಡಗಳಿವೆ ಮತ್ತು ಮರ ಇದೆ. ಮತ್ತು ಅದು ಬಿಟ್ಟರೆ ಈಗ ಮುಂದೆ ಬೆಟ್ಟ ಕೂಡ ಇದೆ, ಅಲ್ಲಿ ಒಂದು ಟೆಂಪಲ್ ಇದೆ. ಸೊ ಅದು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಇದೇ ನೋಡಿ ಒಂದೇ ಮರದಿಂದ ಮಾಡಿದಂಥದ್ದು. ಸೊ ನೋಡಿ ಯಾವ ರೀತಿ ಇದೆ, ತುಂಬ ಬ್ಯೂಟಿಫುಲ್ ಅನಿಸ್ತು, ನನಗೆ ಇಷ್ಟ ಆಯಿತು. ಎಷ್ಟೋ ವರ್ಷ, 1000 ವರ್ಷದ ಹಿಂದಿಂದು ಇದೆಲ್ಲ. ಇಲ್ಲೇನಿದೆ ಇದು ಟೆಂಪಲ್, ಮತ್ತೇನಿದೆ ದೇವಸ್ಥಾನ? ಇಲ್ಲಿ ಲಾಲ್ಬಾಗಲ್ಲಿ ಇದಿದೆ, ಏನು ದೇವಸ್ಥಾನ, ಬೆಟ್ಟ. ಇದು ಸುತ್ತೆಲ್ಲ ಗ್ರೀನರಿ ಇದೆ ನೋಡಿ, ಎಲ್ಲ ಗ್ರೀನರಿ ಇದೆ. ಇದು ಬೆಟ್ಟ. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅನ್ನಿಸ್ತು ನನಗೆ ಇದು. ಇಲ್ಲಿ ನೋಡಿ ರೇನ್ಬೋ ಆಗಿದೆ, ಅಂದರೆ ಮಳೆ ಮತ್ತು ಬಿಸಿಲು ಎರಡೂ ಬರ್ತಾ ಇತ್ತು. ಸೊ ಹಾಗಾಗಿ ರೇನ್ಬೋ ಮೂಡಿತ್ತು, ನೋಡೋದಕ್ಕೆ ತುಂಬ ಖುಷಿ ಆಯಿತು. ಇಷ್ಟು ಮೇಲ್ಗಡೆಯಿಂದ ಫಸ್ಟ್ ಟೈಮ್ ಅಂದರೆ ನೋಡಿದ್ದು ನಾನು ರೇನ್ಬೋ. ಸೊ ಈಗ ಅದಾದಮೇಲೆ ಇಲ್ಲಿ ನಾವು ಮತ್ತೆ ಇಲ್ಲಿ ಬಿಗ್ ಬುಲ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಕಡಲೆಕಾಯಿ ಪರಿಷತ್ ಕೂಡ ಆಗುತ್ತೆ. ಸೊ ಅಂದರೆ ಬೇರೆ ಬೇರೆ ಕಡಲೆಕಾಯಿ, ವೆರೈಟೀಸ್ ಆಫ್ ಕಡಲೆಕಾಯಿ ಇರುತ್ತೆ, ಅದನ್ನು ಮಾರ್ತಾರೆ. ಸೊ ಬೇಕಾದರೆ ಕೊಂಡ್ಕೊಳ್ಬೋದು. ಅದು ಡಿಸೆಂಬರ್ ಮಂತಲ್ಲಿ ಇರುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ಬೆಂಗಳೂರದವ್ರು ಇದ್ದೀರಾ, ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತು, ಇಲ್ಲಿ ವಿಸಿಟ್ ಮಾಡಿರ್ತೀರಾ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ನನಗೆ ಅಷ್ಟು ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಯಾರೆಲ್ಲ ಗೊತ್ತಿದೆ, ಯಾರೆಲ್ಲ ಹೋಗಿದ್ದೀರಾ, ಒಂದು ಕಮೆಂಟ್ ಮೂಲಕ ಹೇಳಿ ನನಗೆ. ಸೊ ನಾನು ಕೇಳ್ದಂಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ರಶ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಬಿಗ್ ಬುಲ್ ಟೆಂಪಲ್ ಕೂಡ ತುಂಬಾ ಫೇಮಸ್ ಆದ ಟೆಂಪಲ್ ಬ್ಯಾಂಗ್ಳೂರಲ್ಲಿ. ಸೊ ಇಲ್ಲಿ ನೋಡಿ, ಇದೇನು ಮಾನ್ಯುಮೆಂಟ್ಸ್, ಇದೇನು ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಕಡಲೆಕಾಯಿ ಇದನ್ನು ಅಂದರೆ ಆರ್ಟ್ ಥರ ಮಾಡಿದ್ದಾರೆ. ಎಲ್ಲ ಕಡಲೆಕಾಯಿ ಮಾರೋರ ಥರ ಇದೆ ಅಲ್ಲಿ. ಸೊ ಅದನ್ನು ಕಟ್ಟಿದ್ದಾರೆ. ಅದಾದಮೇಲೆ ಇಲ್ಲೇ ಆಗತ್ತಂತೆ, ಈ ಟೆಂಪಲ್ ಏನಿದೆ ಇಲ್ಲೇ, ಈ ಹತ್ರನೇ ಇದು ಕಡಲೆಕಾಯಿ ಪರಿಷತ್ ಇಲ್ಲೇ ಆಗೋದು. ಸೊ ಹಾಗಾಗಿ ಅದನ್ನು ಅಲ್ಲಿ ಆಸ್ ಎ ಆರ್ಟ್ ಥರ ಮಾಡಿದ್ದಾರೆ. ಇದು ನೋಡಿ ಟೆಂಪಲ್, ಇದು ಬಸವಣ್ಣ ಟೆಂಪಲ್. ಇದು ನಾನು ಇದ್ರ ಬಗ್ಗೆ ಕೇಳಿದೆ. ಇದು ಏನಂತಂದರೆ ಇದು ತುಂಬ ಚಿಕ್ಕದಿತ್ತಂತೆ, ಬಸವಣ್ಣದ ಏನು ಮೂರ್ತಿ ಇದೆ ಅದು. ಆದರೆ ಅದು ಬೆಳೀತಾ ತುಂಬ ದೊಡ್ಡದಾಯ್ತಂತೆ ಅದು.
ಸೊ ಹಾಗಾಗಿ ಇದಕ್ಕೆ ಬಿಗ್ ಬುಲ್ ಟೆಂಪಲ್ ಅಂತ ಕರೀತಾರೆ. ಸೊ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿದ್ದೆ, ಆದರೆ ಇಲ್ಲಿ ಬಂದಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ನನಗೆ ಇಷ್ಟ ಆಯಿತು ಟೆಂಪಲ್. ಒಂದು 2-3 ಡೇಸ್ ಆದಮೇಲೆ ನಾನು ಅಕ್ಕನ ಮನೆಗೆ ಬಂದೆ. ಇವರು ನನ್ನ ಹಸ್ಬೆಂಡ್ನ ಕಸಿನ್, ನನ್ನ ಹಸ್ಬೆಂಡ್ನ ಅಕ್ಕ. ಸೊ ಅವ್ರ ಮನೆಗೆ ಒಂದು 1 ವೀಕ್ ಇದ್ದೆ ಇಲ್ಲಿ. ಸೊ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಅಮ್ಮೆಗೂ ಕೂಡ ಒಂದು ಗುಡ್ ಫ್ರೆಂಡ್, ಅಮ್ಮೆಗೆ ಅಕ್ಕ, ಇವ್ರ ಮಗಳು ಪ್ರಾರ್ಥನಾ ಅಂತ. ಸೊ ಅಮ್ಮೆಗೆ ಅಕ್ಕ ಆಗಬೇಕು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ ಅವನು. ಡೈಲಿ ಚೆನ್ನಾಗಿ ಆಟ ಆಡ್ತಾಯಿದ್ರು, ಹಾಗೆಯೇ ಸ್ವಲ್ಪ ಕಿತ್ತಾಡ್ತಾಯಿದ್ರು ಇಬ್ಬರು. ಸೊ ಇದು ಈ ವ್ಲಾಗಲ್ಲಿ ನೀವು ನಾನು ಬೆಂಗಳೂರಲ್ಲಿ ಒಂದು 2 ವೀಕ್ಸ್ ನಾನು ಏನೆಲ್ಲ ಮಾಡಿದೆ ಮತ್ತು ಎಲ್ಲೆಲ್ಲ ವಿಸಿಟ್ ಮಾಡಿದೆ ಅಂತ ನೀವು ನೋಡ್ಬೋದು. ಹಾಗೆಯೇ ಸ್ವಲ್ಪ ಶಾರ್ಟಾಗಿ ನಾನು ವೀಡಿಯೋಸನ್ನು ಹಾಕಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಇವ್ರ ಮನೆಗೆ ಇದು ಏನು ಲವ್ ಬರ್ಡ್ಸ್ ಅಂತ ಇದು. ಸೊ ಇದನ್ನು ತೊಗೊಂಡು ಬಂದಿದ್ದು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಹಾಗಾಗಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹತ್ತಿರದಲ್ಲಿರೋ ಇಲ್ಲಿ ಸ್ನ್ಯಾಕ್ಸಿಗೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಸ್ನ್ಯಾಕ್ಸ್ ಸಿಗುತ್ತೆ. ನನಗೆ ಇಲ್ಲಿ ಕರ್ನಾಟಕ ಬಂದರೆ ನಾನು ಮಸಾಲೆ ಪುರಿ ಟ್ರೈ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಮಸಾಲೆ ಪುರಿ. ನಮ್ಮ ಬಾಂಬೆಲೆಲ್ಲ ಸಿಗೋದಿಲ್ಲ ಮಸಾಲೆ ಪುರಿ. ಶೇವ್ ಪುರಿ, ಭೇಲ್ ಪುರಿ ಇದೆಲ್ಲ ಸಿಗುತ್ತೆ. ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ. ಸೊ ನನಗೇನು ನಮ್ಮ ಕರ್ನಾಟಕದಲ್ಲಿ ಏನು ಸ್ನ್ಯಾಕ್ಸ್ ಸಿಗುತ್ತೋ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಮಸಾಲೆ ಪುರಿ ತೊಗೊಂಡ್ವಿ, ಬೇಲ್ ಪುರಿ ತೊಗೊಂಡ್ವಿ, ಕೆಲವೊಬ್ಬರು ನಾನು ಪಾನಿಪುರಿ ತಿಂದರು. ಸೊ ಹಾಗೆಯೇ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ನಾನು ನಮ್ಮ ಮಾಮನ ಮನೆಗೆ ಬಂದೆ. ಸೊ ನಮ್ಮ ಮಾಮನ ಬಂದ ತಕ್ಷಣ ಇಲ್ಲಿ ಇವ್ರ ಮನೆ ಇರೋದು ಬಿಡದಿಯಲ್ಲಿ, ಅಲ್ಲಿ ಮನೆ ಇದೆ. ಸೊ ಅಲ್ಲಿ ಒಂದು ಟೆಂಪಲ್ ಇದೆ, ಶಿವನ ಟೆಂಪಲ್. ಅಲ್ಲಿ ಒಂದು ವಿಶೇಷ ಪೂಜೆ ಆಗ್ತಾಯಿತ್ತು. ಸೊ ಸಂಜೆ ಎಲ್ಲ ಅಲ್ಲಿ ಹೋಗಿದ್ವಿ ನಾವು. ಸೊ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಸೊ ಇದಾಗಿತ್ತು ನನ್ನ ಬೆಂಗಳೂರಲ್ಲಿ ಇದ್ದ ಕೆಲವು ದಿನಗಳು. ಸೊ ಹೀಗೆಲ್ಲ ಆಯಿತು. ಸೊ ಮತ್ತೆ ಏನೆಲ್ಲ ಮಾಡಿದೆ ಮತ್ತು ಹೇಗೆ ನಮ್ಮ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಷನ್ ಆಯಿತು. ಸೊ ಹೇಗೆ ನಾನು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದೆ ಅಂತ ನನ್ನ ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ನೀವು ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.